ನಮಸ್ಕಾರ ವೀಕ್ಷಕರೇ, ನಾನು ಕೇಶವಮೂರ್ತಿ ಮಾತಾಡ್ತೀನಿ ಉಪ್ಕಾರ್ ಡೆವಲಪರ್ಸ್ ಇಂದ. ನಿಮ್ಗೆ ಇವಾಗ ನಮ್ದು ಹೊಸ ಪ್ರಾಜೆಕ್ಟ್ ಉಪ್ಕಾರ್ ಗ್ಯಾಲಕ್ಸಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮ್ದು ಉಪ್ಕಾರ್ ಗ್ಯಾಲಕ್ಸಿ ಬಂದು ದೊಡ್ಡಾಲ್ಮರದಿಂದ ಒಂದು 2.5 ಕಿಲೋಮೀಟರ್ ಚುಚ್ಚನಗುಪ್ಪೆ ವಿಲೇಜ್ ಅಲ್ಲಿ ಬರ್ತದೆ. BMRD ಅಪ್ರೂವ್ಡ್ ರೇರಾ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ ಇದು. ಒಂದು 9.5 ಎಕರೆದಲ್ಲಿ 176 ಸೈಟ್ಗಳು ಮಾಡಿದ್ದೀವಿ. ನಿಮ್ಗೆ ಎಲ್ಲ ತರ ಚಿಕ್ಕ ಸೈಟ್ಗಳು 25-40, 30-40, 30-50 ಎಲ್ಲ ಡೈಮೆನ್ಷನ್ ಸೈಟ್ಸ್ಗಳು ಸಿಗುತ್ತೆ. ಮತ್ತೆ ಇವಾಗ ಅಮ್ಯುನಿಟೀಸ್ ಡೆವಲಪ್ಮೆಂಟ್ಸ್ ಅಂತ ನೋಡಿದ್ರೆ 50 ಫೀಟ್ ವೈಡ್ ರೋಡ್ ಮಾಡಿದೀವಿ, 40 ಫೀಟ್ ಎಲ್ಲ ಕಾಂಕ್ರೀಟ್ ರೋಡ್ಗಳು ಹಾಕಿರೋದು. ಎಲೆಕ್ಟ್ರಿಸಿಟಿ ಎಲ್ಲಾನು ಅಂಡರ್ಗ್ರೌಂಡ್ ಮಾಡಿದೀವಿ. ಡ್ರೈನೇಜ್ ಸಿಸ್ಟಮು, ಮತ್ತೆ ವಾಟರ್ ಲೈನ್ ಕನೆಕ್ಷನ್, ಓವರ್ ಹೆಡ್ ಟ್ಯಾಂಕು, ಎಲ್ಲ ಸೈಟ್ಸ್ಗಳಿಗೂ ವಾಟರ್ ಲೈನ್ ಕನೆಕ್ಷನ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು ಮತ್ತೆ ಎಲೆಕ್ಟ್ರಿಸಿಟಿ ಎಲ್ಲ ಈ ಸೈಟ್ಗೂ ಇದೆ. ಮತ್ತೆ ಎಲ್ಲಾನು ಸೈಟ್ಗಳಿಗೆ ಬೈಫರ್ಕೇಶನ್ ಮಾಡಿದೀವಿ. ನೋಡಿದ್ರೇನೆ ಅರ್ಥ ಆಗುತ್ತೆ. 30/40, 30-50 ಎಲ್ಲ ಸೈಟ್ಸ್ಗಳು ವಿಂಗಡಿಸಿಟ್ಟಿದ್ದೀವಿ. ಮತ್ತೆ ಇದೆಲ್ಲಾನು BMRD ಅಪ್ರೂವ್ಡ್ ರೇರಾ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ ಇರೋದ್ರಿಂದ ನಿಮಗೆ ಬ್ಯಾಂಕ್ಗಳು ಲೋನ್ಗಳು ಸಿಗ್ತದೆ. SBI, LIC, ICICI ಬ್ಯಾಂಕು, ಸುಂದರಮ್ ಲೋನ್ಸ್ ಮತ್ತೆ IDB ಹತ್ರ ನಿಮ್ಗೆ ಎಲ್ಲ ಮೇಜರ್ ಬ್ಯಾಂಕ್ಸ್ ಇಂದನು 75% ತನಕ ಲೋನ್ಗಳು ಸಿಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲಾನು ನಿಮ್ಗೆ 100% ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ಸ್ಗಳಿದೆ. ಸೈಟ್ಗಳು ತಗೊಂಡು ವಾಸ ಮಾಡಲು ನಿಮಗೆ ಸೂಕ್ತವಾಗಿದೆ. ಮತ್ತೆ ಎಲ್ಲ ತರ ಅನುಕೂಲನೂ ಮಾಡಿಕೊಟ್ಟಿದ್ದೀವಿ. ಪಾರ್ಕ್ ಇದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಮತ್ತೆ ಓಪನ್ ಜಿಮ್ಮು, ಮತ್ತೆ ನಿಮ್ಗೆ ಎಲೆಕ್ಟ್ರಿಸಿಟಿ ಇದೆಲ್ಲ ಅಂಡರ್ಗ್ರೌಂಡ್ ಆಗಿರೋದ್ರಿಂದ ಫೀಡರ್ ಬಾಕ್ಸ್ಗಳು. ಈಗಲೇ ನೀವು ಮನೆ ಕಟ್ಕೊಂಡು ವಾಸ ಇರ್ಬೋದು. ಸುತ್ತಮುತ್ತ ನಿಯರ್ ಬೈ ನೋಡಿದ್ರೆ ನಿಮ್ಗೆ ರುಪಿ ರೆಸಾರ್ಟ್ಸ್ ಇದೆ, ರಾಂಚ್ ಅಂತ ಹೇಳಿ ರೆಸಾರ್ಟ್. ಮತ್ತೆ ನೀವು ಎಲ್ಲಿ ಇದು ಚುಂಚನಗುಪ್ಪೆ ಇದಂದ್ರೆ ನಮ್ಗೆ ಮೈಸೂರು ರೋಡ್ RR ಡೆಂಟಲ್ ಕಾಲೇಜ್, ರಾಜೇಶ್ವರಿ ಡೆಂಟಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಿಂದ ನೀವು ಲೆಫ್ಟ್ ತಗೊಂಡು ದೊಡ್ಡಾಲ್ಮರ ರೋಡ್ ಅಲ್ಲಿ ಬಂದ್ರೆ 8 ಕಿಲೋಮೀಟರ್ ಹೈವೇ ಇಂದ ನಮ್ ಲೇಔಟ್ಗೆ ನೀವು ರೀಚ್ ಆಗ್ತೀರಾ. ಬರ್ತಾ ನೀವು ರಾಮಹಳ್ಳಿ ಕ್ರಾಸ್ ಮಾಡ್ಕೊಂಡು ಮುಕ್ತಿನಾಗ ದೇವಾಲಯ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ದೊಡ್ಡಾಲ್ಮರ ಇಂದ ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರೆ ನಿಮ್ಗೆ ಚುಂಚನಗುಪ್ಪೆ ಪಂಚಾಯತ್ ಆಫೀಸ್ ಬ್ಯಾಕ್ ಸೈಡ್ ಅಲ್ಲೇನೆ ನಮ್ ಪ್ರಾಜೆಕ್ಟ್ ಬರೋದು ಸರ್. ಮತ್ತೆ ನಿಮ್ಗೆ ಆನ್ ದಿ ವೇ ನೋಡ್ಬೋದು. ಆನ್ ದಿ ವೇ ಬರ್ತಾ ನಿಮ್ಗೆ ಈಸ್ಟ್ ವೆಸ್ಟ್ ಕಾಲೇಜ್ ಸಿಗುತ್ತೆ. ಮತ್ತೆ ಇಂಡಸ್ಟ್ರೀಸ್ಗಳು, ಕುಂಬ್ಳಗೋಡ್ ಬಂದು ಇಂಡಸ್ಟ್ರೀಸ್ಗಳು, ಮೇಜರ್ ಇಂಡಸ್ಟ್ರೀಸ್ಗಳು ಎಲ್ಲ ಇರೋದ್ರಿಂದ ಸುತ್ತಮುತ್ತ ನಿಮ್ಗೆ ಇಲ್ಲಿರೋರೆಲ್ಲಾನು ಇಂಡಸ್ಟ್ರೀಸ್ಗಳೆಲ್ಲ ಹೋಗಿ ವರ್ಕ್ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರೆ. ಮತ್ತೆ ಪಕ್ಕದಲ್ಲೇ ನಮ್ ಲೇಔಟ್ ಪಕ್ಕದಲ್ಲೇ ಇಸ್ರೋದವ್ರದ್ದು ಒಂದು ದೊಡ್ಡ ಪ್ಲಾಂಟ್ ಇದೆ, ಇಸ್ರೋದವ್ರದ್ದು ಲೇಔಟ್ ಇದೆ. ಈ ಸುತ್ತಮುತ್ತ ನೋಡಿದ್ರೆ ಎಲ್ಲ ತುಂಬಾ ಲೇಔಟ್ಗಳೇನೆ, CGD ಲೇಔಟ್ ಆಗ್ಬೋದು, ಮತ್ತೆ KHB ಅವ್ರು ಮಾಡಿರೋ ಲೇಔಟ್ಗಳು, ತುಂಬಾ ಲೇಔಟ್ಗಳೆಲ್ಲ ಸುತ್ತಮುತ್ತದಲ್ಲಿದೆ. ವಾಸ ಮಾಡಲು ನಿಮ್ಗೆ ಎಲ್ಲಾ ತರ ಅನುಕೂಲ ಇದೆ. BMTC ಬಸ್ಗಳು 24 hours ನಿಮ್ಗೆ ಬಸ್ ಸೌಲಭ್ಯನೂ ಇದೆ. ನಮ್ ಲೇಔಟ್ ಅಲ್ಲೂ ನೋಡ್ಬೋದು. ಎಲ್ಲಾ ತರ ಅಂದ್ರೆ 50 ಅಡಿ ರಸ್ತೆ. ಇದು ಮುಂದೆ ಫ್ಯೂಚರ್ ಅಲ್ಲಿ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ ಏನ್ ಹೇಳ್ತಾ ಇದ್ವಿ, ಆ ರಿಂಗ್ ರೋಡ್ಗೆಲ್ಲ ಕನೆಕ್ಟಿವಿಟಿ ರೋಡ್ಗಳು ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಲೇಔಟ್ ಪೂರ್ತಿ ರಸ್ತೆ 2 ಬಗೆಯನ್ನು ನಾವು ಮರಗಳನ್ನ ಹಾಕಿದೀವಿ. ಮತ್ತೆ ಎಲ್ಲಾ ಸೈಟ್ಸ್ ಗಳಿಗೂ ಫ್ರಂಟ್ ಅಲ್ಲಿ ಜಾಗ ಬಿಟ್ಟು ಸಸಿಗಳೆಲ್ಲ ನಿಮ್ಗೆ ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೆ ಜಾಗನು ಕಲ್ಪಿಸಿಕೊಟ್ಟಿದೀವಿ. ಮತ್ತೆ ಪಾತ್ವೆ ಕೂಡ ಇರುತ್ತೆ. ಕೆಳಗಡೆ ಅಂಡರ್ಗ್ರೌಂಡ್ ಡ್ರೈನ್ ನಿಲ್ಲಿಸಿರುತ್ತೆ. ಮೇಲೆ ಎಲ್ಲ ಸ್ಲ್ಯಾಬ್ ಗಳಾಗಿ ಕ್ಲೋಸ್ ಮಾಡಿರ್ತೀವಿ. ಈಚ್ ಅಂಡ್ ಎವ್ರಿ ಸೈಟ್ಸ್ಗೂ ನಾವೆಲ್ಲಾನು ಸೈಟ್ ನಂಬರ್ ಜೊತೆಯಲ್ಲಿ ಡಿಮಾರ್ಕೇಶನ್ ಮಾಡಿರ್ತೀವಿ. ಎಲ್ಲ ಸೈಟ್ಸ್ ನೀವು ನೋಡ್ಬೋದು. 30/50 ಅಂದ್ರೆ ಎಷ್ಟು ಜಾಗ ಬರುತ್ತೆ ಏನು ಅಂತ ನೀವೇ ಅಳತೆ ಮಾಡ್ಕೊಂಡು ನೋಡ್ಕೋಬಹುದು. ಮತ್ತೆ ಎಲ್ಲಾ ಸೈಟ್ಸ್ಗಳು ನಮ್ದು ವಾಟರ್ ಲೈನ್ ಕನೆಕ್ಷನ್, ಅಂಡರ್ಗ್ರೌಂಡ್ ಕೇಬಲಿಂಗ್ ಕನೆಕ್ಷನ್, ಎಲೆಕ್ಟ್ರಿಸಿಟಿದು ಮತ್ತೆ ಡ್ರೈನೇಜ್ ಕನೆಕ್ಷನ್ ಎಲ್ಲ ಸೈಟ್ಗಳು ಇಂಡಿವಿಜುವಲ್ ಸೈಟ್ಗಳಿಗೆ ಅವೈಲಬಲ್ ಇದೆ. ನಿಮ್ ಮನೆಗೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಕನ್ಸ್ಟ್ರಕ್ಷನ್ ಮಾಡಿ ನಿಮ್ದು ಚೇಂಬರ್ ಕನೆಕ್ಷನ್ ತಗೊಂಡು ಈ ಪೈಪಲ್ಲಿ ಕೊಡ್ಬೋದು. ಮತ್ತೆ ಎಲೆಕ್ಟ್ರಿಸಿಟಿಗೆ ಇಲ್ಲಿಂದಾನೇ ಕನೆಕ್ಷನ್ ತಗೊಳೋದು. ಯಾವ್ದೇ ಕಾರಣಕ್ಕೂ ರೋಡ್ ನ ಕಟಿಂಗ್ ಮಾಡ್ಬೇಕು ಆತರ ಅದು ನಿಮ್ಗೆ ತೊಂದರೆಗಳು ಇರೋದಿಲ್ಲ. ಎಲ್ಲ ನಿಮ್ಗೆ ವಸತಿ ಎಲ್ಲಾನು ನಿಮ್ಗೆ ಕಲ್ಪಿಸಿ ಕೊಟ್ಟಿರ್ತೀವಿ. ಮನೆ ಕಟ್ಕೊಂಡು ವಾಸ ಮಾಡಬಹುದು. ನೋಡಿ ವೀಕ್ಷಕರೇ, ನೀವು ನೋಡ್ಬೋದು ಪಾರ್ಕ್ ಎಲ್ಲ ಯಾವ ತರ ಎಲ್ಲ ಡೆವಲಪ್ ಮಾಡಿದೀವಿ ಅಂತ. ಪಾರ್ಕ್ ಅಲ್ಲಿ ನಿಮ್ಗೆ ಫೌಂಟೇನ್ ತರನು ಮಾಡಿದೀವಿ. ಮತ್ತೆ ಜಾಗಿಂಗ್ ಟ್ರ್ಯಾಕ್, ಕೂತ್ಕೊಂಡು ವಿಶ್ರಾಂತಿ ಮಾಡ್ಕೊಂಡು ಸಂಜೆ ಹೊತ್ತಲ್ಲಿ ಬಂದು ಟೈಮ್ ಪಾಸ್ ಮಾಡ್ಕೊಬಹುದು. ಮತ್ತೆ ಈ ಪಾರ್ಕ್ ಅಲ್ಲೂ ಅಷ್ಟೇ ಸುತ್ತ ಎಲ್ಲ ಸೋಲಾರ್ ಸ್ಟ್ರೀಟ್ ಲೈಟ್ ಆಗಿರೋದ್ರಿಂದ ನಿಮಗೆ ಕತ್ಲೆ ಆಗ್ತಾ ಇದ್ದಂಗೆ ಆಟೋ ಆನ್ ಆಗಿರುತ್ತೆ. ಮತ್ತೆ ಬೆಳಿಗ್ಗೆ 6-6:30 ಹಂಗೆ ಬೆಳಗ್ಗೆ ಬರ್ತಾ ಇದ್ದಂಗೆ ಮತ್ತೆ ಸೋಲಾರ್ ಲೈಟ್ ಆಫ್ ಆಗಿರುತ್ತೆ. ಈ ಪಾರ್ಕ್ ಪೂರ್ತಿ ಎಲ್ಲ ಸೋಲಾರ್ ಲೈಟ್ಗಳು ಹಾಕಿದೀವಿ. ಮತ್ತೆ ಪಾರ್ಕ್ ಪಕ್ಕದಲ್ಲಿ ನೋಡಿದ್ರೆ ಬೆಸ್ಕಾಂ ಅವ್ರದ್ದು ಎಲೆಕ್ಟ್ರಿಸಿಟಿ ಎಲ್ಲಾನು ನಾವು ಅಳವಡಿಸಿದೀವಿ. ಪಾರ್ಕ್ ಅಲ್ಲಿ ನೋಡ್ಬೋದು ನೀವು ಎಲ್ಲ ಗಿಡ ಮರಗಳನ್ನೆಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಕ್ಳುಗಳೆಲ್ಲ ಆಟ ಆಡ್ಕೊಬಹುದು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈವ್ನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಜಾಗಿಂಗ್ ಟ್ರ್ಯಾಕ್ ಮಾಡಿದೀವಿ ಪಾರ್ಕ್ ಅಲ್ಲಿ ನೀವು ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡ್ಕೊಂಡು ವಾಕ್ ಮಾಡೋದಕ್ಕೆಲ್ಲ ಎಲ್ಲ ತರ ಅನುಕೂಲನೂ ಇದೆ. ವೀಕ್ಷಕರು ನೋಡ್ಬೋದು ಉಪ್ಕಾರ್ ಗ್ಯಾಲಕ್ಸಿ ಇಲ್ಲಿ ಫ್ರಂಟ್ ಅಲ್ಲಿ ಆರ್ಚ್ ಮಾಡಿದೀವಿ. ಮತ್ತೆ ಎಂಟ್ರೆನ್ಸ್ ಗೇಟ್ ಇರುತ್ತೆ. ಸೆಕ್ಯೂರಿಟಿ 24 hours ನಿಮ್ಗೆ ಸೆಕ್ಯೂರಿಟಿ ಇರ್ತಾರೆ. ಯಾವುದೇ ತರ ಅನ್ಆಥರೈಸ್ಡ್ ಪರ್ಸನ್ಸ್ಗೆ ಆಗ್ಲಿ ಎಂಟ್ರಿಗಳು ಇರೋದಿಲ್ಲ. ಸೈಟ್ ಓನರ್ಸ್ಗಳು ಮಾತ್ರ ಇಲ್ಲಿ ಎಂಟ್ರೆನ್ಸ್ ಇರ್ತದೆ. ಸೊ ಸೆಕ್ಯೂರಿಟಿ ಅವರು ಅದನ್ನ ಮ್ಯಾನೇಜ್ ಮಾಡ್ಕೊಂತ ಇರ್ತಾರೆ. ನೀವು ಬರ್ತಾ ನೋಡ್ಬೋದು
ಈ ಲೇಔಟ್ಗೆ ಸುತ್ತ ನಾವು ಕಾಂಪೌಂಡ್ ಹಾಕಿರ್ತೀವಿ. ನಮ್ ಲೇಔಟ್ ಒಳಗಡೆ ಏನಾದ್ರು ಎಂಟ್ರಿ ಇರಬಾರ್ದು ಅಂತೇಳಿ ಲೇಔಟ್ಗೆ ಸುತ್ತ ಕಾಂಪೌಂಡ್ ವಾಲ್ ಹಾಕಿ ಕ್ಲೋಸ್ ಮಾಡಿರ್ತೀವಿ. ಮತ್ತೆ ಲೇಔಟ್ ಡೆವಲಪ್ಮೆಂಟ್ ಬಂದು ನೋಡ್ಬೇಕಂದ್ರೆ ನಿಮ್ಗೆ ಮೇನ್ ಎಂಟ್ರಿ ಆಗೋ ರೋಡ್ ಇದೆಲ್ಲ ಕಾಂಕ್ರೀಟ್ ರೋಡ್, 40 ಫೀಟ್ ರೋಡ್ ಇರುತ್ತೆ. ಮತ್ತೆ ಸಬ್ ರೋಡ್ಗಳು, ಕ್ರಾಸ್ ರೋಡ್ಗಳೆಲ್ಲ 30 ಫೀಟ್ ಎಲ್ಲಾ ರೋಡ್ಗೂ ಕಾಂಕ್ರೀಟ್ ರೋಡ್ ಇರುತ್ತೆ. ಮತ್ತೆ ಒಂದು STR ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಕನೆಕ್ಟ್ ಆಗುವಂತ ರೋಡ್ ಬಂದು 50 ಫೀಟ್ ರೋಡ್ ಇರುತ್ತೆ. ಟಾರ್ ರೋಡ್ ಹಾಕಿದೀವಿ. ಮತ್ತೆ ಲೇಔಟ್ ಬಗ್ಗೆ ಹೇಳ್ಬೇಕಂದ್ರೆ ಸೈಡ್ ಎಲ್ಲ ಅವೆನ್ಯೂ ಟ್ರೀಸ್ಗಳು ನೋಡ್ಬೋದು. 2 ಕಡೆನೂ ಮರಗಳನ್ನ ಹಾಕಿರ್ತೀವಿ. ಸೊ ಈಗ ಬೆಳೀತಾ ಇದೆ, ಸ್ವಲ್ಪ ವರ್ಷ ಆಗ್ತಾ ಇದ್ದಂಗೆ ನಿಮ್ಗೆ ಒಳ್ಳೆ ದೊಡ್ಡ ಮರಗಳಾಗಿ ತಂಪಾಗ ಒಂದು ವಾತಾವರಣ ಇರ್ತದೆ. ಮನೆ ಕಟ್ಟಲಿಕ್ಕೆ ಅನುಕೂಲ ಆಗೋದಕ್ಕೆ ಅಂತ ಹೇಳಿ ನಾವು ನಿಮ್ಗೆ ಎಲೆಕ್ಟ್ರಿಸಿಟಿ, ವಾಟರ್ ಲೈನ್ ಕನೆಕ್ಷನ್, ಓವರ್ ಹೆಡ್ ಟ್ಯಾಂಕ್, ಮತ್ತೆ ಎಲ್ಲಾ ಸೈಟ್ಗೂ ಇಂಡಿವಿಜುವಲ್ ವಾಟರ್ ಲೈನ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್, ಅಂಡರ್ಗ್ರೌಂಡ್ ಡ್ರೈನೇಜ್. ಈ ಡ್ರೈನೇಜ್ ಎಲ್ಲಾನು ಮತ್ತೆ ನಮ್ಗೆ STP ಗೆ ಹೋಗಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಹೋಗಿ ಎಲ್ಲ ರೀಸೈಕ್ಲಿಂಗ್ ಆಗಿ ಆ ವೇಸ್ಟ್ ನೀರ್ದೆಲ್ಲಾನು ನಮ್ಗೆ ಪಾರ್ಕ್ ಗೆ ಗಿಡ ಮರಗೆ ಯೂಸ್ ಮಾಡ್ಕೊಂತ ಇದೀವಿ. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡಿದೀವಿ. ಈಗ ನೋಡ್ಬೇಕಂದ್ರೆ ಎಲ್ಲಾ ಸೈಟ್ಗಳು ಚಿಕ್ಕ ಡೈಮೆನ್ಷನ್ ಇಂದ 25-40, 30-40, 30-50 ಆತರ ಯಾರಿಗೆ ಯಾವ ತರ ಅನುಕೂಲ ಆಗುತ್ತೋ ಅವ್ರ ಬಡ್ಜೆಟ್ ತಕ್ಕಂತೆ ನಾವು ಚಿಕ್ಕ ಸೈಟ್ ಇಂದ ದೊಡ್ಡ ಸೈಟ್ ತನಕ ಎಲ್ಲ ಮಾಡಿದೀವಿ. ಲೋನ್ ಫೆಸಿಲಿಟಿನೂ ಮಾಡ್ಕೊಡ್ತೀವಿ, ಲೋನ್ ಸಿಗುತ್ತೆ. ಮೇಜರ್ ಬ್ಯಾಂಕ್ಸ್ಗಳು SBI, LIC, ICIC ಬ್ಯಾಂಕು, ಸುಂದರಂ ಫೈನಾನ್ಸ್ ಆಗ್ಲಿ, ಹತ್ರ ಸುಮಾರು ಬ್ಯಾಂಕ್ಗಳು ಎಲ್ಲರೂ ನಿಮ್ಗೆ ಲೋನ್ ಕೊಡ್ತಾರೆ. 25% ನೀವು ಅರೇಂಜ್ ಮಾಡ್ಕೊಂಡ್ರೆ ಅಪ್ ಟು 75% ತನಕ ನಿಮ್ಗೆ ಲೋನ್ ಸಿಗುತ್ತೆ. ಪಕ್ಕದಲ್ಲೇ ನೋಡಿದ್ರೆ ನಿಮ್ಗೆ ಉಪ್ಪಿ ರೆಸಾರ್ಟ್ಸ್ ಒಂದು 250-300 ಮೀಟರ್ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಮತ್ತೆ ರಾಂಚ್ ಅಂತ ಒಂದು ರೆಸಾರ್ಟ್ ಸುತ್ತಮುತ್ತ ನೋಡಿದ್ರೆ ಎಲ್ಲ ಲೇಔಟ್ ಗಳನ್ನೇ, ಇಸ್ರೋ ಲೇಔಟ್ ಆಗಿರ್ಬೋದು, CGD ಲೇಔಟ್, ASP ಪರಂಜ್ಯೋತಿ ಲೇಔಟ್ ಅಂತ ಸುತ್ತಮುತ್ತ ಇಲ್ಲೆಲ್ಲ KHPR ಎಲ್ಲ ಲೇಔಟ್ ಗಳು ಮಾಡಿದ್ದಾರೆ. ಮತ್ತೆ ನಾವು ನೋಡ್ಬೋದು ಈಗಲೇ ಮನೆಗಳು ಕಟ್ಕೊಂಡು ಸುತ್ತಮುತ್ತ ಎಲ್ಲ ವಾಸ ಮಾಡ್ತಾ ಇದ್ದಾರೆ. ಸೊ ಇದು ವಾಸ ಮಾಡೋದಕ್ಕೂ ನಿಮಗೆ ಎಲ್ಲಾ ತರ ಅನುಕೂಲನೂ ಮಾಡ್ಕೊಟ್ಟಿದೀವಿ. ಇದು ನಮ್ದು ಟೋಟಲ್ ಆಗಿ 9.5 ಎಕರೆ ಲೇಔಟ್ ಮಾಡಿದ್ದೀವಿ. 176 ಸೈಟ್ಗಳು ಎಲ್ಲಾ ತರ ಡೈಮೆನ್ಷನ್ ಅಲ್ಲೂ ಸಿಗುತ್ತೆ. ಸೊ ಇದು ಆಲ್ರೆಡಿ ಇವಾಗ ಒಂದು 30 ಸೈಟ್ ತನಕ ಅಗ್ರಿಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ ಲೋನ್ಗಳು ತಗೊಂಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೋಡ್ತಾ ಇರ್ಬೋದು ಈ ಸೈಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಂದ್ರೆ ಕಸ್ಟಮರ್ ಬಂದಿದ್ದಾರೆ. ಜಸ್ಟ್ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಜೊತೆ ಒಪಿನಿಯನ್ ಎಲ್ಲ ತಗೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸೊ ತಮ್ಮ ಹೆಸರು? ಗೋಪಾಲ್ ಕೃಷ್ಣ ಅಂತ. ಸರ್ ನಿಮ್ಗೆ ಈ ಲೇಔಟ್ ಬಗ್ಗೆ ಯಾರು ಹೆಂಗ್ ಗೊತ್ತಾಯ್ತು, ಇಲ್ಲಿ ಯಾರು ನಿಮ್ಗೆ ಅಪ್ರೋಚ್ ಮಾಡಿದ್ರು ಏನು ಅನ್ನೋದು ಸ್ವಲ್ಪ ತಿಳಿಸಿ. ನಮ್ಮ ಮನೆ ಪಕ್ಕದಲ್ಲಿ ಹೊನ್ನಣ್ಣ ಅಂತ ಆಪ್ತರು, ಅವರು ಪರಿಚಯ ಇತ್ತು ಗ್ಯಾಲಕ್ಸಿ ಬಗ್ಗೆ. ಅವರು ರೆಫರ್ ಮಾಡಿದ್ದು. ನಾವು ಈ ಏರಿಯಾ ಸುತ್ತಮುತ್ತ ಎಲ್ಲ ನೋಡಿದ್ವಿ, ಯಾವ್ದು ನಮಗೆ ಮನಸ್ಸು ಇಷ್ಟ ಆಗಿಲ್ಲ. ಇದು ಬಂದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಗಿತ್ತು, ಮುಂದುವರ್ಸೋಣ ಅಂತ ಒಂದು ಸ್ಟ್ರಾಂಗ್ ಐಡಿಯಾ ಇದೆ. ಮತ್ತೆ ನಿಮ್ಗೆ ಉಪ್ಕಾರ್ ಬಗ್ಗೆ ಏನಾದ್ರು ಗೊತ್ತಿದೆಯಾ ಸರ್? ಉಪ್ಕಾರ್ ಲೇಔಟ್ ಆ ತರದೆಲ್ಲಾನು? ಉಪ್ಕಾರ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಿದ್ರಿ ಅಂತ ಅಷ್ಟು ಗೊತ್ತಿದೆ. ಮತ್ತು ತುಂಬಾ ವೆಲ್ ಫೇಮಸ್ ಅಂತ ಅದಂತೂ ಉಳಿಸ್ಕೊಂಡಿದ್ದಾರೆ. ನಿಮ್ ಲೇಔಟ್ ಪ್ಲಾನ್ಸ್ ಅಂತೂ ತುಂಬಾ ಸೂಪರ್. ಈ ತರ ಬೇರೆ ಎಲ್ಲೂ ಇಲ್ಲ ನಾನು ನೋಡಿದವರೆಗೂ, ಪ್ರಾಮಾಣಿಕವಾಗಿ ಹೇಳ್ತೇನೆ. ಏನ್ ಅನ್ನಿಸ್ತದೆ ಸರ್ ನಿಮ್ಗೆ ಈ ಡೆವಲಪ್ಮೆಂಟ್ಸ್ ಗಳೆಲ್ಲ ನೋಡಿ? ಇದು ಆಲ್ಮೋಸ್ಟ್ ನೀವು ಎಲ್ಲಾ ಕೆಲ್ಸೂ ಮುಗ್ದೋಗಿದೆ. ತುಂಬಾ ಪಾರ್ಕ್ಸ್, ಅಮ್ಯುನಿಟೀಸ್ ಎಲ್ಲ ಬಿಟ್ಟಿದ್ರಿ, ಪ್ಲಸ್ ರೂಲ್ಸ್ ಪ್ರಕಾರ ಎಲ್ಲ ಹೋಗಿದ್ರಿ. ಅದು ನಮಗೆ ಇಷ್ಟ ಆಗತ್ತೆ, ಯಾಕಂದ್ರೆ ನಮಗೆ ಪೇಪರ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಇದು ಇನ್ವೆಸ್ಟ್ಮೆಂಟ್ ಅಂದ್ರೆ ತುಂಬಾ ದಿವಸ ನಮಗೆ ಬರಬೇಕು, ನಮ್ ಕೈಲಿ ಇರ್ಬೇಕು. ಭಯ ಅಲ್ಲದೆ ನಾವು ದುಡ್ಡು ಹಾಕುವಾಗ ಅದು ಬೇಕೇ ಬೇಕು. ಖಂಡಿತ ಆ ರೀತಿಯಲ್ಲಿ ನಮಗೆ ತುಂಬಾ ಸಂತೋಷ. ಉಪ್ಕಾರ್ ಡೆವಲಪರ್ಸ್ ಇದು 50ನೇ ವರ್ಷ ಆಗಿರೋದ್ರಿಂದ ತುಂಬಾ ಲೇಔಟ್ಗಳು ಕಂಪ್ಲೀಟ್ ಮಾಡಿದೀವಿ. ಯಾವುದೇ ಸಂಕೋಚ ಇಲ್ಲ, ಭಯ ಇಲ್ಲ, ಆರಾಮಾಗಿ ಇನ್ವೆಸ್ಟ್ ಮಾಡಿ. ನಿಮ್ಗೆ ಅಪ್ರಿಸಿಯೇಷನ್ ಖಂಡಿತವಾಗ್ಲೂ ಬರುತ್ತೆ ಸರ್. ಆ ಎಕ್ಸ್ಪೀರಿಯನ್ಸ್ ಇಟ್ ಶೋಸ್ ಅಪ್ ಇನ್ ದ ಲೇಔಟ್, ಟು ಬಿ ಫ್ರಾಂಕ್. ಥ್ಯಾಂಕ್ ಯು ಸರ್. ಯಾವ್ದಾದ್ರು ಸೈಟ್ ಸೆಲೆಕ್ಟ್ ಮಾಡಿದ್ದೀರಾ? ಇವಾಗ ಮೇ ಬಿ ವಿಲ್ ಗೋ ಇನ್ ಫಾರ್ ಮೋರ್ ದೆನ್ ಒನ್. ಸದ್ಯಕ್ಕೆ 173 ಒಂದು ನೋಡಿದ್ದೀವಿ. ಓಕೆ, ವಿಲ್ ಸಿ, ಗಾಡ್ ವಿಲ್ಲಿಂಗ್ ವಿಲ್ ಡೂ ಮೋರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಇವಾಗ ಪ್ರೈಸ್ ಇಂಪಾರ್ಟ್ ಬಂದ್ರೆ ಈಗ ಪ್ರೀ ಲಾಂಚ್ ಇರೋದನ್ನೇ ನಿಮಗೆ 2,300 ರೂಪಾಯಿ ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ನಿಮ್ದು ಪೇಮೆಂಟ್ ಟರ್ಮ್ಸ್ ಮೇಲೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಶಿಖರ ನೀವೇನಾದ್ರೂ ಸೈಟ್ ನೋಡ್ಬೇಕು ಅಂದ್ರೆ ಈ ಸ್ಕ್ರೀನ್ ನಲ್ಲಿ ಬರ್ತಾ ಇರೋ ನಂಬರ್ ನೀವು ಕಾಲ್ ಮಾಡಬಹುದು. ನಮ್ದು ಆಫೀಸ್ ಬಂದು ಹೆಡ್ ಆಫೀಸ್ ಜಯನಗರ್ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಇದೆ. ಬ್ರಾಂಚ್ ಆಫೀಸ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ನೀವು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ರೆ ನಾವು ಪಿಕ್ ಮಾಡ್ಕೊಂಡ್ಬಂದು ನಿಮ್ಗೆ ಸೈಟ್ ಎಲ್ಲ ತೋರಿಸ್ತೀವಿ. ಮತ್ತೆ ನಿಮ್ಗೆ ಇನ್ನು ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಮುಂದೆ ನಿಮ್ಗೆ ಡಾಕ್ಯುಮೆಂಟ್ಸ್ ಗಳು, ಲೀಗಲ್ ವೆರಿಫಿಕೇಶನ್ ಮಾಡೋದಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಬುಕಿಂಗ್ ಅಡ್ವಾನ್ಸ್ ಅಂತ 1 ಲಕ್ಷ ರೂಪಾಯಿ ತಗೊಂತೀವಿ. 1 ಲಕ್ಷ ತಗೊಂಡು ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲಾನು ಕೊಟ್ಟಿರ್ತೀವಿ. ನೀವು ಡಾಕ್ಯುಮೆಂಟ್ಸ್ ಗಳೆಲ್ಲ ನಿಮ್ಗೆ ಗೊತ್ತಿರೋ ಅಡ್ವೊಕೇಟ್ ಹತ್ರ ಕೊಟ್ಟು ವೆರಿಫೈ ಮಾಡಿ ಚೆಕ್ ಮಾಡಿಸ್ಕೊಬಹುದು.
ನಿಮ್ಗೆ ಓಕೆ ಆಯ್ತು ಅಂತ ಹೇಳಿದ್ರೆ ಒಂದು 7 days ಅಲ್ಲಿ ಅಗ್ರಿಮೆಂಟ್ ಪ್ರೋಸೆಸ್ ಮಾಡಿ ಬ್ಯಾಂಕ್ ಲೋನ್ ಎಲ್ಲಾನು ಕೊಡಿಸ್ತೀವಿ. ವಿತಿನ್ ಒಂದು 10-15 days ಅಲ್ಲಿ ನೀವು ನಿಮ್ಮ ಸೈಟ್ನ ರಿಜಿಸ್ಟರ್ ಮಾಡ್ಕೊಬೋದು. ಇಲ್ಲ ಓನ್ ಫಂಡ್ ಇದೆ ನಮಗೆ ಇಮಿಡಿಯೇಟ್ ರಿಜಿಸ್ಟರ್ ಮಾಡಬೇಕು ಅಂದ್ರೂ ನಾವು ರೆಡಿ ಇದೀವಿ ರಿಜಿಸ್ಟರ್ ಮಾಡೋದಕ್ಕೆ, ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಹಾಕ್ಬೋದು. ಮತ್ತೆ ವೀಕ್ಷಕರೇ, ನಿಮ್ಗೆ ಇದು ನಮ್ದು ಲೇಔಟ್ ಲೊಕೇಶನ್ ಹಾಕಿರ್ತೀವಿ, ಮತ್ತೆ ಆಫೀಸ್ದು ಅಡ್ರೆಸ್ ಎಲ್ಲಾನು ಕೊಟ್ಟಿರ್ತೀವಿ. ನಮ್ಮ ಆಫೀಸ್ಗೆ ಬರ್ಬೋದು ಡೈರೆಕ್ಟ್ ಆಗಿ. ಮತ್ತೆ ಲೊಕೇಶನ್ ಬರ್ತೀವಿ ಅಂದ್ರೆ ಲೊಕೇಶನ್ ಅಲ್ಲಿ ಬಂದ್ರು ಇಲ್ಲೂ ಸೈಟ್ ಆಫೀಸ್ ಇದೆ, ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ನಿಮ್ಗೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳಿರ್ತಾರೆ. ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೂ ನಮ್ಮ ಎಕ್ಸಿಕ್ಯೂಟಿವ್ ಇಲ್ಲಿ ಕ್ಲಾರಿಫೈ ಮಾಡ್ತಾರೆ. ನಿಮ್ಗೆ ಆಗೂ ಇಲ್ಲ ಆಫೀಸಲ್ಲಿ ಬರ್ಬೇಕು ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ದು ಕೆಂಗೇರಿ ಆಫೀಸ್ ಅಲ್ಲ ಬರ್ಬೋದು, ಇಲ್ಲ ಜಯನಗರ್ ಅಲ್ಲಾದ್ರೂ ಆಫೀಸ್ ಇದೆ. ಎಲ್ಲಿ ಬೇಕಂದ್ರೆ ಬಂದು ಪರ್ಸನಲ್ ಆಗಿ ಮೀಟ್ ಮಾಡ್ಬೋದು. ಫರ್ದರ್ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೂ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಮ್ಯಾನೇಜರ್ಸ್ ಇರ್ತಾರೆ, ನಿಮ್ ಡೌಟ್ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಆಫೀಸಿಗೆ ಬನ್ನಿ, ಆಫೀಸಿಂದ ನಿಮ್ಗೆ ಫ್ರೀ ಆಗಿ ಕರ್ಕೊಂಡ್ ಬರ್ತೀವಿ. ನಮ್ದೇ ಆಫೀಸ್ ಕ್ಯಾಬ್ ಫೆಸಿಲಿಟಿ ಇದೆ, ನಮ್ ಕ್ಯಾಬ್ ಪಿಕಪ್ ಡ್ರಾಪ್ ಮಾಡ್ತೀವಿ. ನೀವು ಬಂದು ಸೈಟ್ ನ ನೋಡಿ ಸೆಲೆಕ್ಟ್ ಮಾಡ್ಕೊಬಹುದು. ನಿಮ್ಗೆ ಈ ಲೇಔಟ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಖಂಡಿತವಾಗ್ಲೂ ಆಫೀಸ್ ಬನ್ನಿ, ಮೀಟ್ ಮಾಡೋಣ. ಮತ್ತೆ ಬೇರೆ ಒಂದು ಲೇಔಟ್ ಅಲ್ಲಿ ವಿಡಿಯೋದಲ್ಲಿ ನಿನ್ನೆಲ್ಲ ಮೀಟ್ ಮಾಡೋಣ. ವಂದನೆಗಳು.